ನಮಸ್ಕಾರ ಸ್ನೇಹಿತರೆ, ನಾನು ಶೇಷಕೃಷ್ಣ ಭಟ್. ದೇಶದ ಅತಿ ದೊಡ್ಡ ಬ್ಯಾಂಕ್ ಹಗರಣ ಬಯಲಾಗಿದೆ. ಇಲ್ಲಿವರೆಗೆ ಸಣ್ಣ ಪುಟ್ಟ ಲೋನ್ ತಗೊಂಡು ಕಟ್ಟದೆ, ಅದೇ ತರ ಕೋಟ್ಯಾಂತರ ರೂಪಾಯಿ ಲೋನ್ ತಗೊಂಡು ಕಟ್ಟದೆ ಬ್ಯಾಂಕ್ಗಳಿಗೆ ವಂಚಿಸಿರುವಂತ ಅದೆಷ್ಟೋ ಪ್ರಕರಣಗಳನ್ನ ನೀವು ನೋಡಿದಿರಿ. ವಿಜಯ್ ಮಲ್ಯ, ನೀರವ್ ಮೋದಿ, ಲೆಕ್ಕ ಹಾಕ್ತಾ ಹೋದ್ರೆ ಆ ಲಿಸ್ಟ್ ಬಹಳ ದೊಡ್ಡದಿದೆ. ಸೊ ಇಂಥ ಸಂದರ್ಭದಲ್ಲಿ ನಮಗನ್ಸೋದು ಬ್ಯಾಂಕ್ಗೆ ವಂಚನೆ ಮಾಡಿದ್ದಾರೆ ಅಂತ. ಖಂಡಿತವಾಗ್ಲೂ ಅಲ್ಲ. ಬ್ಯಾಂಕ್ ಅಲ್ಲಿ ಇರೋದು ಯಾರ ಹಣ? ನಮ್ಮ ಹಣ, ಜನರ ಹಣ. ಇದು ನಿಜಕ್ಕೂ ಕೂಡ ಇವರೆಲ್ಲ ಮಾಡಿರೋದು ಜನರಿಗೆ ಅನ್ಯಾಯ, ಜನರ ಹಣಕ್ಕೆ ವಂಚನೆ ಮಾಡಿರೋದು. ಈ ನಡುವೆ ಶಾಕಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಒಂದು ಹೌಸಿಂಗ್ ಫೈನಾನ್ಸ್ ಕಂಪನಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಒಕ್ಕೂಟದ ಸುಮಾರು 17 ಬ್ಯಾಂಕ್ಗಳಿಗೆ ವಂಚನೆ ಮಾಡಿದೆ. ಅದು ಇದೀಗ ದೇಶದ ಅತಿ ದೊಡ್ಡ ಬ್ಯಾಂಕ್ ಹಗರಣ ಅಂತೇಳಿ ಗೊತ್ತಾಗ್ತಾ ಇದೆ. ಈ ಹೌಸಿಂಗ್ ಫೈನಾನ್ಸ್ ಕಂಪನಿ ಇದೆಯಲ್ಲ, 34,000 ಕೋಟಿಗೂ ಅಧಿಕ ಮೊತ್ತದ ಹಣವನ್ನ ವಂಚನೆ ಮಾಡಿರೋದು. ಈಗ ಇದು ಅತಿ ದೊಡ್ಡ ಹಗರಣ ಅಂತ ಕರೀಲಾಗ್ತಾ ಇದೆ. ಹಾಗಿದ್ರೆ ಈ ಹಗರಣವನ್ನ ಮಾಡಿದ್ಯಾರು ಗೊತ್ತಾ? ದಿವಾನ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಕಂಪನಿ, DHFL. ಎಸ್, ಈಗಾಗಲೇ ಈ DHFL ಕಂಪನಿ ಹಾಗೇನೆ ಅದರ ಸಹವರ್ತಿ ಕಂಪನಿಗಳ ವಿರುದ್ಧ CBI ಕ್ರಿಮಿನಲ್ ಕೇಸನ್ನ ದಾಖಲು ಮಾಡಿದೆ. ಅಷ್ಟೇ ಅಲ್ಲದೆ ಸುಮಾರು 10ಕ್ಕೂ ಹೆಚ್ಚು ಕಡೆಗಳಲ್ಲಿ ರೈಡ್ ಮಾಡಿದೆ. ಅದೇ ತರ ಅಲ್ಲಿರುವಂತಹ ಮಹತ್ವದ ದಾಖಲೆಗಳು ಹಾಗೇನೆ ಎಲೆಕ್ಟ್ರಾನಿಕ್ ಐಟಮ್ಸ್ ಅನ್ನ ಸೀಸ್ ಮಾಡಿದೆ. ಹಾಗಿದ್ರೆ ಈ DHFL ಅಥವಾ ದಿವಾನ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಕಂಪನಿ ಏನಿದು ನೋಡಿ, ಇದು ಭಾರತದ ಅರೆನಗರ ಮತ್ತೆ ಗ್ರಾಮೀಣ ಭಾಗಗಳಲ್ಲಿ ಕಡಿಮೆ ಮತ್ತು ಮಧ್ಯಮ ಆದಾಯವನ್ನ ಹೊಂದಿರುವಂತ ಜನರಿಗೆ ಸುಲಭವಾಗಿ ಹಣಕಾಸಿನ ಸಹಕಾರ ಸಿಗಬೇಕು ಅನ್ನೋ ಕಾರಣಕ್ಕೆ ಇದನ್ನ ಸ್ಥಾಪಿಸಲಾಯಿತು. ಆಮೇಲೆ ದೇಶದಲ್ಲಿ ಸ್ಥಾಪನೆಯಾಗಿರುವಂತ 2ನೇ ವಸತಿ ಹಣಕಾಸು ಸಂಸ್ಥೆ ಇದು ಅಂತ ಕೂಡ ನಾವು ಹೇಳ್ಬೋದು. ನಾನ್ ಡೆಪಾಸಿಟ್ ಟೇಕಿಂಗ್ ಹೌಸಿಂಗ್ ಫಿನಾನ್ಸ್ ಕಂಪನಿ ಆಗಿದ್ದು ಇದರ ಹೆಡ್ ಕ್ವಾರ್ಟರು ಮುಂಬೈನಲ್ಲಿದೆ. ಹಾಗೆಯೇ ಇದರ ಬ್ರಾಂಚಸ್ ದೇಶದ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಇದೆ. ಹಾಗಿದ್ರೆ ಈ DHFL ವಿರುದ್ಧ ಯಾರು ದೂರು ಕೊಟ್ಟಂತವರು, ಯಾಕೆ ದೂರು ಕೊಟ್ಟಿದ್ದಾರೆ, ಈಗ ಆಗಿರುವಂತ ಅತಿ ದೊಡ್ಡ ಹಗರಣ ಏನು, ಅದನ್ನ ನೋಡ್ತಾ ಹೋಗೋಣ. ನೋಡಿ, DHFL ವಿರುದ್ಧ ಯೂನಿಯನ್ ಬ್ಯಾಂಕ್ನ ಉಪ ಪ್ರಧಾನ ವ್ಯವಸ್ಥಾಪಕ ವಿಪಿನ್ ಕುಮಾರ್ ಶುಕ್ಲಾ CBIಗೆ ದೂರು ಕೊಟ್ಟಿದ್ದಾರೆ. DHFL ಮಾತ್ರ ಅಲ್ಲ, ಅದರ ಸಹವರ್ತಿ ಕಂಪನಿಗಳು ಮತ್ತೆ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದಾರ ಅವರ ವಿರುದ್ಧವೂ ಕೂಡ ಇವರು ದೂರನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ದೂರಿನಲ್ಲಿ ಏನಿದೆ? ಸೊ ಅದು ಪ್ರಮುಖವಾಗಿ ನಾವು ನೋಡ್ಬೇಕಾಗಿರೋದು. ನೋಡಿ, CBIಗೆ ವಿಪಿನ್ ಕುಮಾರ್ ಶುಕ್ಲಾ ಅವರು ಕೊಟ್ಟಿರುವಂತ ದೂರಿನಲ್ಲಿ DHFL ಕಂಪನಿ ದೀರ್ಘಕಾಲದವರೆಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯವನ್ನ ಪಡೆದುಕೊಳ್ತಾ ಇದೆ. ಈ ಕಂಪನಿ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸವನ್ನ ಅಥವಾ ಕಾರ್ಯವನ್ನ ಕೂಡ ನಿರ್ವಹಿಸ್ತಾ ಇದೆ. ಸೊ ಈ ಕಂಪನಿ ಬ್ಯಾಂಕ್ ಆಫ್ ಬರೋಡಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, IDBI, ಯುಕೋ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, SBI ಸೇರಿದಂತೆ ದೆಹಲಿ, ಮುಂಬೈ, ಅಹಮದಾಬಾದ್, ಕೊಚ್ಚಿ, ಕೋಲ್ಕತ್ತಾ ಮುಂತಾದ ಸ್ಥಳಗಳಲ್ಲಿ 17 ಬ್ಯಾಂಕ್ಗಳ ಗುಂಪಿನಿಂದ ಸಾಲವನ್ನ ಪಡ್ಕೊಂಡಿದೆ. ಈ 17 ಬ್ಯಾಂಕ್ಗಳ ಗುಂಪು ಏನಿದೆ, ಒಕ್ಕೂಟ ಏನಿದೆ, ಅದನ್ನ ಲೀಡ್ ಮಾಡ್ತಾ ಇರೋದೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಈ ಕಂಪನಿ DHFL ಸುಮಾರು 42,000 ಕೋಟಿಗೂ ಅಧಿಕ ಹಣವನ್ನ ಸಾಲದ ರೂಪದಲ್ಲಿ ಪಡ್ಕೊಂಡಿದೆ. ಬಟ್ ಕಟ್ಟಿದ್ದೆಷ್ಟು? ತುಂಬಾನೇ ಕಡಿಮೆ. ಬಟ್ ಉಳಿಸ್ಕೊಂಡಿದ್ದೆಷ್ಟು? 34,615 ಕೋಟಿಯನ್ನ ಇವರು ಪಾವತಿಸಿಲ್ಲ. ಸೊ ಹಾಗಾಗಿ ಈಗ ಇದರ ವಿರುದ್ಧ ದೂರನ್ನ ದಾಖಲು ಮಾಡಿರೋದು. ಹಾಗಿದ್ರೆ ಈಗ DHFL ಕಂಪನಿ ಯಾವ್ಯಾವ ಬ್ಯಾಂಕ್ ಇಂದ ಎಷ್ಟೆಷ್ಟು ಸಾಲವನ್ನ ತಗೊಂಡಿದೆ ಅಥವಾ ಯಾವ್ಯಾವ ಬ್ಯಾಂಕ್ಗೆ ಹೆಚ್ಚು ಮೋಸ ಮಾಡಿದೆ ಅಂತ ಹೇಳುವಂತದನ್ನ ನಾವು ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಮೊದಲನೇ ಸ್ಥಾನದಲ್ಲಿರೋದೇ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ, SBIಗೆ ಈ ಕಂಪನಿ 9,898 ಕೋಟಿ ರೂಪಾಯಿ ವಂಚನೆ ಮಾಡಿದೆ. ಸೊ ಇಲ್ಲಿ FIR ನಲ್ಲೂ ಕೂಡ ಅದು ದಾಖಲಾಗಿದೆ. ಆ ನಂತರದ ಸ್ಥಾನದಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ 4,044 ಕೋಟಿ, ಕೆನರಾ ಬ್ಯಾಂಕ್ 4,022 ಕೋಟಿ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 3,813 ಕೋಟಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 3,802 ಕೋಟಿ, ಹಾಗೆಯೇ ಬ್ಯಾಂಕ್ ಆಫ್ ಬರೋಡಾ 2,036 ಕೋಟಿ ರೂಪಾಯಿ ವಂಚನೆಯಾಗಿದೆ. ಅಂದ್ರೆ ಈ ಬ್ಯಾಂಕ್ಗಳಿಗೆ ಇಷ್ಟಿಷ್ಟು ವಂಚನೆಯಾಗಿದೆ ಅಂತೇಳಿ FIR ನಲ್ಲೇ ಉಲ್ಲೇಖ ಮಾಡಲಾಗಿದೆ. ಸೊ DHFL ಕಂಪನಿಯ ಕರ್ಮಕಾಂಡ ಇಲ್ಲಿಗೆ ಮುಗಿಯೋದಿಲ್ಲ. ಇನ್ನುಳಿದಂತೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, IDBI, ಆಮೇಲೆ ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಪಂಜಾಬ್ ಮತ್ತೆ ಸಿಂಧ್ ಬ್ಯಾಂಕ್, ಸೌತ್ ಇಂಡಿಯನ್ ಬ್ಯಾಂಕ್ ಸೇರಿದಂತೆ ಈ ಎಲ್ಲ ಬ್ಯಾಂಕ್ಗಳಿಗೆ ಒಟ್ಟು 71 ಕೋಟಿಯಿಂದ 1,499 ಕೋಟಿ ರೂಪಾಯಿವರೆಗೆ ಈ DHFL ಕಂಪನಿ ಮೋಸ ಮಾಡಿದೆ ಅಂತ ಹೇಳಿ FIR ನಲ್ಲಿ ಉಲ್ಲೇಖ ಆಗಿದೆ. ಹಾಗಿದ್ರೆ DHFL ಕಂಪನಿ ಇಲ್ಲಿ ಯಾವ ರೀತಿ ವಂಚನೆಯನ್ನ ಮಾಡಿದೆ, ಏನು ವಂಚನೆಯನ್ನ ಮಾಡಿದೆ ಅಂತ ಹೇಳುವಂತದನ್ನ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಯಾವುದೇ ಬ್ಯಾಂಕ್ಗೆ ನೀವು ಹೋದಂತ ಸಂದರ್ಭದಲ್ಲಿ ಲೋನ್ಗೆ ಹೋದಾಗ
ನೀವು ಲೋನ್ಗೆ ಅಪ್ಲೈ ಮಾಡಬೇಕಿದ್ರೆ ಉದ್ದೇಶವನ್ನ ಕೇಳ್ತಾರೆ. ಆಮೇಲೆ ನೀವು ಆ ಉದ್ದೇಶಕ್ಕೋಸ್ಕರ ಪಡೆದಂತ ಹಣವನ್ನ ಅದೇ ಉದ್ದೇಶಕ್ಕೋಸ್ಕರ ನೀವು ಯೂಸ್ ಮಾಡಬೇಕಾಗತ್ತೆ. ಇಲ್ಲ ಬ್ಯಾಂಕ್ನವ್ರು ಏನಾದ್ರು ವೆರಿಫಿಕೇಶನ್ಗೆ ಬಂದ್ರು ಅಂತ ಹೇಳಿದ್ರೆ ನೀವು ಸಿಕ್ಕಾಕೋತೀರಿ. ಇಲ್ಲೂ ಕೂಡ ಆಗಿರೋದು ಅದೇನೆ. ನೋಡಿ, ಈ DHFL ಕಂಪನಿ ಯಾವ್ಯಾವುದೋ ಉದ್ದೇಶಕ್ಕೋಸ್ಕರ ಸಾಲವನ್ನ ಪಡ್ಕೊಂಡಿದೆ. ಈಗಾಗಲೇ ಹೇಳಿದ್ನಲ್ಲ, SBI, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ಕರ್ನಾಟಕ ಬ್ಯಾಂಕ್ ಅಂತ. ಸೊ ಅವರಿಂದ ಲೋನ್ ಅನ್ನ ಪಡೆದುಕೊಳ್ಳುವಂತ ಸಂದರ್ಭದಲ್ಲಿ ಉದ್ದೇಶವನ್ನ ಬೇರೆ ಹೇಳಿದೆ. ಆದ್ರೆ ಇವರು ಲೋನ್ ಪಡ್ಕೊಂಡ ಮೇಲೆ ಏನ್ ಮಾಡಿದಾರೆ ನೋಡಿ, ಬ್ಯಾಂಕ್ಗಳಿಂದ ಪಡೆದಂತ ಹಣವನ್ನ ಇವರು ಏನ್ ಮಾಡಿದಾರೆ ಗೊತ್ತಾ? ಯಾವುದೇ ಉದ್ದೇಶಕ್ಕೆ ಇವರು ಯೂಸ್ ಮಾಡ್ಕೊಂಡಿಲ್ಲ. ಅವ್ರು ಹೇಳಿದಂಗೆ ಅದರ ಬದಲಾಗಿ ಕಡಿಮೆ ಅವಧಿಯಲ್ಲಿ ಇನ್ನುಳಿದಂತ ಬೇರೆ ಬೇರೆ ಕಂಪನಿಗಳಿಗೆ ಇವರು ರವಾನಿಸ್ಬಿಟ್ಟಿದ್ದಾರೆ ಅಂತ ಹೇಳುವಂತ ಆರೋಪ ಬಂದಿದೆ. 65ಕ್ಕೂ ಹೆಚ್ಚು ಕಂಪನಿಗಳಿಗೆ ಇವರು ತಮ್ಮಲ್ಲಿದ್ದಂತ ಸಾಲದ ಹಣವನ್ನ ಸಾಲದ ರೂಪದಲ್ಲೇ ಕೊಟ್ಟಿದ್ದಾರೆ, ರವಾನೆಯಾಗಿದೆ. ಸೊ ಇದಕ್ಕೋಸ್ಕರ ಅಕೌಂಟ್ ಬುಕ್ ಮೂಲಕ ವಂಚನೆ ನಡೆದಿದೆ ಅಂತ ಹೇಳಿ ತಿಳಿದು ಬಂದಿದೆ. ಇನ್ನು ಈ ಪ್ರಕರಣದಲ್ಲಿ ದಿವಾನ್ ಹೌಸಿಂಗ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್, ಅದರ ನಿರ್ದೇಶಕ ಕಪಿಲ್ ವಾಧ್ವಾನ್, ಹಾಗೆಯೇ ಧೀರಜ್ ವಾಧ್ವಾನ್ ಜೊತೆಗೆ ಇನ್ನುಳಿದಂತ ಕಂಪನಿಗಳು ಸೇರಿದಂತೆ ಒಟ್ಟು 13 ಜನರ ವಿರುದ್ಧ ಸಿಬಿಐ ವಿವಿಧ ಕ್ರಿಮಿನಲ್ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದೆ, ತನಿಖೆಯನ್ನ ಮಾಡ್ತಾ ಇದೆ. ನೋಡಿ, ಈ DHFL ಕಂಪನಿಯ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ವು. ಸೊ ಖಾತೆ ತಿರುಚುವಿಕೆ, ಅದಾದ್ಮೇಲೆ ಖಾತೆಯನ್ನ ಕಾಣದಂಗೆ ಮಾಡೋದು, ಅಂದ್ರೆ ಅಕೌಂಟ್ ಕಾಣದಂಗೆ ಮಾಡೋದು, ಆಮೇಲೆ ಬ್ಯಾಂಕ್ ಅಕೌಂಟ್ಗಳನ್ನ ಬಹಿರಂಗಪಡಿಸದೇ ಇರೋದು, ಸೊ ನಿಗದಿತ ನಿಯಮಗಳು ಮತ್ತೆ ಕಾರ್ಯವಿಧಾನಗಳನ್ನ ಸರಿಯಾಗಿ ನಡೆಸದೇ ಇರೋದು, ಹೀಗೆ ಸಾಕಷ್ಟು ಮಿಸ್ಟೇಕ್ಗಳನ್ನ ಈ ಕಂಪನಿ ಮಾಡ್ತಾನೆ ಬಂದಿತ್ತು. ಈ ಆರೋಪಗಳು ಬಂದಿರೋದ್ರಿಂದ ಆಡಿಟ್ ಸಂಸ್ಥೆಯಾದ KPMG ಒಂದು ಪ್ರಿಲಿಮಿನರಿ ತನಿಖೆಯನ್ನ ಕೂಡ ಮಾಡ್ತು. ಅದರಲ್ಲಿ ಈ ಎಲ್ಲ ಅಂಶಗಳನ್ನ ಪತ್ತೆ ಹಚ್ಚಿರೋದನ್ನ ಅದೇ ಉಲ್ಲೇಖ ಮಾಡಿ ದೂರನ್ನ ಸಲ್ಲಿಸಲಾಗಿತ್ತು. ಸೊ ಹೀಗೆ DHFL ಕಂಪನಿಯ ವಿರುದ್ಧ ಸಾಕಷ್ಟು ಆರೋಪಗಳು, ಆಪಾದನೆಗಳು, ಕೇಸ್ಗಳು ಇದ್ದೇ ಇದ್ದಾವೆ. ಇದೇ ಮೊದಲ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ನಿಮಗೊಂದು ಎಕ್ಸಾಂಪಲ್ ಕೊಡಬೇಕು. 2019 ಜನವರಿ 29ರಂದು ಕೋಬ್ರಾ ಪೋಸ್ಟ್ ಅಂತ ಭಾರತದ ತನಿಖಾ ಪತ್ರಿಕೋದ್ಯಮ ಸಂಸ್ಥೆ, ಅದು ಈ DHFL ಕರ್ಮಕಾಂಡವನ್ನು ಅವರು ಮೊದಲನೇ ಬಾರಿಗೆ ಎಕ್ಸ್ಪೋಸ್ ಮಾಡಿದ್ರು. ಈ DHFL ನಲ್ಲಿ ಇಲ್ಲೀಗಲ್ ಆಗಿ 31,000 ಕೋಟಿಗೂ ಹೆಚ್ಚು ಹಣ, ಅಂದ್ರೆ ಜನರ ಹಣವನ್ನ ಕಂಪನಿಯ ಆಗಿನ ಪ್ರಾಥಮಿಕ ಅಥವಾ ಪ್ರಿಲಿಮಿನರಿ ಸ್ಟೇಕ್ ಹೋಲ್ಡರ್ಸ್ ಗಳಾದ ಕಪಿಲ್ ವಾಧ್ವಾನ್, ಅರುಣ್ ವಾಧ್ವಾನ್ ಹಾಗೆಯೇ ಧೀರಜ್ ವಾಧ್ವಾನ್ ಅವರು ವೈಯಕ್ತಿಕ ಲಾಭಕ್ಕೋಸ್ಕರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪಿಸಿ ವರದಿಯನ್ನ ಮಾಡಿದ್ರಾಯ್ತು. ಅಷ್ಟೇ ಅಲ್ಲ, ಪೊಲಿಟಿಕಲ್ ಡೊನೇಷನ್ ಅನ್ನು ಕೂಡ ಈ ಕಂಪನಿ ಕೊಟ್ಟಿದೆ ಅಂತ ಹೇಳುವಂತ ಗಂಭೀರತರವಾದಂತ ಆರೋಪವನ್ನ ಕೋಬ್ರಾ ಪೋಸ್ಟ್ ಮಾಡಿತ್ತು. ಸೊ ಆ ಕೋಬ್ರಾ ಪೋಸ್ಟ್ ನ ಈ ರಿಪೋರ್ಟ್ ಪ್ರಕಟವಾಗ್ತಾ ಇದ್ದಂಗೆನೆ DHFL ಕಂಪನಿ ಅದನ್ನ ಸಾರಾಸಗಟಾಗಿ ಅಲ್ಲಗಳೆದಿತ್ತು. ಇಲ್ಲ, ಸುಳ್ಳು ಹೇಳ್ತಾ ಇದಾರೆ ಅವರು, ನಾವು ಆತರ ಮಾಡೇ ಇಲ್ಲ ಅಂತ. ಈ ನಡುವೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದರಲ್ಲಿ ಅಂತ ಹೇಳಿದ್ರೆ, ಇಂಡಿಯನ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಇದೆಯಲ್ಲ, ಅವರು ಈ DHFL ಕಂಪನಿಗೆ ಹೈಯೆಸ್ಟ್ ಸೇಫ್ಟಿ ರೇಟಿಂಗ್ ಅನ್ನು ಕೂಡ ಕೊಟ್ಟಿದ್ರು. ಆಶ್ಚರ್ಯ ಆಗ್ಬೋದು ನಿಮಗೆ. ಇದಾಗಿ ಕೆಲವು ಸಮಯ ಆಗಿತ್ತಷ್ಟೇ ನೋಡಿ, ಇದಾಗಿರೋದು ಜನವರಿಯಲ್ಲಿ. ಜೂನ್ 6, 2019 ಆಗುವಾಗ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗ್ಬಿಡ್ತು. ಕೋಬ್ರಾ ಪೋಸ್ಟ್ ಅವರು ಮಾಡಿರುವಂತ ರಿಪೋರ್ಟ್ ಸರಿ ಇಲ್ಲ, ಸುಳ್ಳು ಅಂತೆಲ್ಲ ಈ ಕಂಪನಿಯವರು ಹೇಳಿದ್ರು. ಬಟ್ ಆಮೇಲೆ ಆಗಿದ್ದೇನು, ಪರಿಸ್ಥಿತಿ ಹೆಂಗ್ ಬದಲಾಯಿತು ಅಂತ ಹೇಳಿದ್ರೆ, ಸೊ ಕಂಪನಿ ತಗೊಂಡಂತ ಸಾಲವನ್ನ ಮರುಪಾವತಿ ಮಾಡ್ಲಿಕ್ಕಾಗದೇ ಇರುವಂತ ಪರಿಸ್ಥಿತಿಗೆ ಇವರು ಬಂದ್ಬಿಟ್ರು. ಆಗ ಡೆಟ್ ರೇಟಿಂಗು ಡೌನ್ ಗ್ರೇಡ್ ನತ್ರ ಸಾಕ್ತು. ಆ ದಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಕಂಪನಿಯ ಷೇರು ಸಿಕ್ಕಾಪಟ್ಟೆ ಕುಸಿತ ಕಾಣ್ತು. ಇನ್ನು ನವೆಂಬರ್ 20, 2019ರಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ DHFL ನ ಕರ್ಮಕಾಂಡವನ್ನ ನೋಡಿ ಅರಿತುಕೊಂಡು ಆ ರಿಪೋರ್ಟ್ ಅನ್ನೆಲ್ಲ ತರಿಸ್ಕೊಂಡು DHFL ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಇದ್ದಾರಲ್ಲ, ಅವರನ್ನೆಲ್ಲ ರಿಮೂವ್ ಮಾಡಿಬಿಡ್ತು. ಅಷ್ಟೇ ಅಲ್ಲ ಸ್ನೇಹಿತರೆ, RBI ನಿಂದ ಆಡಳಿತ ಮಂಡಳಿ ರದ್ದುಗೊಂಡಂತ ಮೊದಲನೇ NBFC ಅನ್ನೋ ಕುಖ್ಯಾತಿ ಕೂಡ ಈ DHFL ಗೆ ಬಂತು. ಇನ್ನು ಇಷ್ಟೆಲ್ಲ ಆದ್ಮೇಲೆ ಸೆಪ್ಟೆಂಬರ್ 2021ರಂದು ಪಿರಮಲ್ ಕ್ಯಾಪಿಟಲ್ ಅಂಡ್ ಹೌಸಿಂಗ್ ಕಾರ್ಪೊರೇಷನ್ ಫಿನಾನ್ಸ್ ನವರು ದಿವಾಳಿಯಾಗಿದ್ದಂತ DHFL ಅನ್ನ ಸ್ವಾಧೀನಪಡಿಸ್ಕೊಂಡ್ರು. ನೋಡಿ, ಸೊ ಇದೆಲ್ಲ ಹಿಂದೆನೆ ನಡೆದಿದೆ. ಅದಾದ್ಮೇಲೆ ಈಗ ಬಯಲಿಗೆ ಬಂದಿರೋದು ಈ 34,000 ಕೋಟಿಯ ಹಗರಣ. ಸೊ ನೋಡಿದ್ರಲ್ಲ, ಈ DHFL ಕಂಪನಿಯ ಮೇಲೆ ಯಾವ್ಯಾವ ತರದ ಆರೋಪಗಳು, ಆಪಾದನೆಗಳು, ಕೇಸ್ಗಳಿದಾವೆ ಅಂತ ಹೇಳಿ. ಸೊ ಇದೆಲ್ಲವೂ ಆದ ನಂತರದಲ್ಲಿ ಈಗಾಗಿರೋದೇನು ಅಂತ ಹೇಳಿದ್ರೆ 34,615 ಕೋಟಿ ರೂಪಾಯಿಯ ಹಗರಣ ಇದು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನೇತೃತ್ವದ 17 ಬ್ಯಾಂಕ್ಗಳಿಗೆ ಈ DHFL ಕಂಪನಿ ಮೋಸ ಮಾಡಿದೆ. ಅಂದ್ರೆ ಜನರಿಗೆ ಮೋಸ ಮಾಡಿರೋದು ಅಂತ ನಾವಿಲ್ಲಿ ಖಂಡಿತವಾಗ್ಲೂ ಹೇಳ್ಬೋದು. ಇನ್ನು ಹಿಂದೆ DHFL ನ ಆಡಳಿತ ಮಂಡಳಿಯಲ್ಲಿದ್ದಂತಹ ಕಪಿಲ್ ವಾಧ್ವಾನ್, ಧೀರಜ್ ವಾಧ್ವಾನ್ ಇಬ್ಬರ ಮೇಲೂ ಕೂಡ ED ಕೇಸ್ ನಡೀತಾ ಇದೆ. ಈ ಇಬ್ರು ಕೂಡ ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಜೈಲ್ನಲ್ಲಿದ್ದಾರೆ. ಸೊ ಇವರ ಮೇಲೆ ಏನು ಆರೋಪ ಅಥವಾ ಕೇಸ್ ಅಂತ ಹೇಳಿದ್ರೆ,
ಎಸ್ ಬ್ಯಾಂಕ್ ನ ಸಂಸ್ಥಾಪಕರಾಗಿದ್ದಂತ ರಾಣಾ ಕಪೂರ್ ಇದಾನಲ್ಲ, ಸೊ ಆತ ಯಾವ ತರ ಫ್ರಾಡ್ ಮಾಡಿದ, ಆ ಫ್ರಾಡ್ಗೆ ಇವರು ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳುವಂತ ಆರೋಪ ಕೂಡ ಇವರ ಮೇಲಿದೆ. ಇನ್ನು ರಾಣಾ ಕಪೂರ್ ಅಂತೂ ಮುಂಬೈನ ಔಟ್ಸ್ಕರ್ಟ್ ನಲ್ಲಿರುವ ತಲೋಜಾ ಜೈಲಿನಲ್ಲಿ ಇದ್ದಾರೆ. ಸೊ ಇದು ಒಂದೆರಡು ಚೀಟಿಂಗ್ ಕೇಸ್ಗಳೆಲ್ಲ ಇವರ ಮೇಲೆ ಸಿಕ್ಕಾಪಟ್ಟೆ ಕೇಸ್ಗಳಿದಾವೆ ಅಂತ ಹೇಳುವಂಥದ್ದು ನಾವು ಹೇಳ್ಬೇಕಾಗುತ್ತೆ. ನೋಡಿದ್ರಲ್ಲ, ಈ DHFL ಕಂಪನಿ ಎಷ್ಟು ದೊಡ್ಡ ಮೋಸ ಮಾಡ್ಕೊಂಡು ಬಂದಿದೆ ಅಂತ. 2018-19 ಸ್ಟಾರ್ಟ್ ಆಗಿದೆ, ಇಲ್ಲಿವರೆಗೂ ಕೂಡ ನಡ್ಕೊಂಡ್ ಬಂದಿದೆ. ಈಗ CBIನವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದಷ್ಟು ಸತ್ಯಾಂಶಗಳು ಖಂಡಿತವಾಗ್ಲೂ ಹೊರಗಡೆ ಬರ್ಬೋದು. ನೋಡಿ, ಈ ಕಂಪನಿ ಮೇಲಿರುವಂತ ಕೇಸುಗಳು ಯಾವ್ದ್ಯಾವುದು? ಒಂದು ಎಸ್ ಬ್ಯಾಂಕ್ ಚೀಟಿಂಗ್ ಕೇಸು, ಎರಡನೇದು ಇನ್ನೊಂದು ಹೇಳಲೇಬೇಕು, ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ 2,60,000 ಹೋಮ್ ಲೋನ್ ಫೇಕ್ ಅಕೌಂಟ್ ಅನ್ನು ಇವರು ಕ್ರಿಯೇಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಲೋನ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಈ ಕೇಸ್ನಲ್ಲಿ ಸುಮಾರು 14,000 ಕೋಟಿಯ ಚೀಟಿಂಗ್ ಮಾಡಿರುವಂತ ಆರೋಪ ಇವರ ಮೇಲಿದೆ. ಇಂತಹ ಕಂಪನಿಗಳಿಗೆ ಲೋನ್ ಕೊಡಬೇಕಿದ್ರೆ ಯಾಕೆ ಬ್ಯಾಂಕ್ಗಳು ಜನರಿಗೆ ಲೋನ್ ಕೊಡುವಾಗ ಯಾವ ತರ ಓಡಾಡಿಸ್ತಾರೆ, ಕಾಟ ಕೊಡ್ತಾರೆ, ಆ ತರ ಕೊಡಲ್ಲ? ಸೊ ಬ್ಯಾಂಕ್ನವ್ರಿಗೂ ಕೂಡ ಇದರಿಂದ ಏನಾದರೂ ಲಾಭ ಇದೆಯಾ? ಸೊ ಈಗ ಈ ಕಂಪನಿಯ ಹಗರಣ ಬಯಲಾಗಿದೆ ನಿಜ. ಈ ಹಗರಣದಲ್ಲಿ ಬ್ಯಾಂಕ್ನವರು ಕೂಡ ಏನಾದರೂ ಶಾಮೀಲಾಗಿದ್ದಾರಾ? ಇದರ ಬಗ್ಗೆ ದೊಡ್ಡ ತನಿಖೆ ಆಗಬೇಕು. ಆ ತನಿಖೆ ಆದಾಗ ಮಾತ್ರ ಎಲ್ಲ ಸತ್ಯಗಳು ಕೂಡ ಹೊರಗಡೆ ಬರೋದಕ್ಕೆ ಸಾಧ್ಯ. ನೋಡಿ, ಇಲ್ಲಿವರೆಗೂ ಕೂಡ ಇದ್ದಂತ ಅತಿ ದೊಡ್ಡ ಬ್ಯಾಂಕ್ ಹಗರಣ ಯಾವುದು ಅಂತ ಹೇಳಿದ್ರೆ ABG ಶಿಪ್ ಯಾರ್ಡ್ ಕೇಸ್. 22,842 ಕೋಟಿ ರೂಪಾಯಿ ಫ್ರಾಡ್ ಮಾಡಿದ್ರು. ಸುಮಾರು 28 ಬ್ಯಾಂಕ್ಗಳಿಗೆ ಅವರು ವಂಚನೆಯನ್ನ ಮಾಡಿದ್ರು. ಸೊ ಈ ಫ್ರಾಡ್ ನಿಂದಾದ್ರೂ ಬುದ್ಧಿ ಕಲ್ತ್ಕೊಂಡು ಈ ತರದ ಫ್ರಾಡ್ ಆಗದೇ ಇರುವಂಗೆ ನೋಡ್ಕೊಳ್ಬೇಕಾಗಿತ್ತು, ಬಟ್ ಆಗ್ಲಿಲ್ಲ. ಈಗ ಅದಕ್ಕಿಂತನೂ ದೊಡ್ಡ ಹಗರಣ 34,615 ಕೋಟಿ ಹಗರಣ ನಡೆದಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ರು ಎಚ್ಚರ ವಹಿಸಬೇಕಾದಂತ ಪರಿಸ್ಥಿತಿ, ಅನಿವಾರ್ಯತೆ ಬಂದಿದೆ. ಇನ್ನು ಜನಸಾಮಾನ್ಯರು ಕೂಡ ಅಷ್ಟೇ, ಯಾವುದೇ ವಿಚಾರದ ಬಗ್ಗೆ ಹಣಕಾಸಿನ ವ್ಯವಹಾರಗಳನ್ನು ಮಾಡಿದಾಗ ಹುಷಾರಾಗಿರ್ಬೇಕು. ನಿಮಗೆ ಹಣಕಾಸಿನ ವ್ಯವಹಾರ ಮಾಡೋದಕ್ಕೆ ಬರಲ್ಲ, ಲೋನ್ ತಗೊಳ್ಳೋದು ಹೆಂಗೆ, ಕಟ್ಟೋದು ಹೆಂಗೆ, ಇದೆಲ್ಲದರ ಬಗ್ಗೆ ನಿಮಗೆ ಗೊತ್ತಿಲ್ಲ, ವೈಯಕ್ತಿಕ ಹಣಕಾಸಿನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಫ್ರೀಡಮ್ ಆಪ್ ಅಲ್ಲಿ ಹೇಗೆ ನೀವು ವೈಯಕ್ತಿಕ ಹಣಕಾಸನ್ನ ನಿರ್ವಹಿಸೋಕೆ ಸಾಧ್ಯ ಅಂತ ಹೇಳುವಂತದನ್ನ ನಾವು ಹೇಳ್ಕೊಡ್ತೀವಿ. ಸೊ ಹೂಡಿಕೆ ಇರ್ಬೋದು, ಅಥವಾ ಉಳಿತಾಯ ಇರ್ಬೋದು, ಲೋನ್ ತಗೊಳ್ಳೋದಿರ್ಬೋದು, ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ನಾವು ಹೇಳ್ಕೊಡ್ತೀವಿ. ಮತ್ತೆ ಯಾಕೆ ತಡ, ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಇನ್ನೊಂದು ವಿಷಯ ಸ್ನೇಹಿತರೆ, ನಮ್ಮ ಸುತ್ತಮುತ್ತ ಈ ತರದ ಫ್ರಾಡ್ಗಳು ನಡೀತಾನೆ ಇರ್ತವೆ, ಗೊತ್ತೇ ಆಗೋದಿಲ್ಲ. ನೀವೇನೋ ವಿಡಿಯೋ ನೋಡಿದೀರಾ, ಲೈಕ್ ಮಾಡಿದೀರಾ, ಬಟ್ ಶೇರ್ ಕೂಡ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಇದು ತಲುಪಬೇಕು. ಪ್ರತಿಯೊಬ್ಬರು ಕೂಡ ತಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಹಣಕಾಸಿನ ಅವ್ಯವಹಾರಗಳೇನಿದಾವೆ ಅದನ್ನ ತಿಳ್ಕೊಳ್ಬೇಕು. ಹಾಗೆ ಮಾಡಿದ್ರೆ ಖಂಡಿತವಾಗ್ಲೂ ಈ ತರಹದ ಹಣಕಾಸಿನ ಹಗರಣಗಳು ಅಥವಾ ಫ್ರಾಡ್ ಅಥವಾ ಸ್ಕ್ಯಾಮು ಕಡಿಮೆ ಆಗೋದಕ್ಕೆ ಸಾಧ್ಯ. ಥ್ಯಾಂಕ್ ಯು.